ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಹಾಗಾದ್ರೆ ನಾನು ಹೋಗಿ ಬರಲ್ಲ ಮಾವ. ಆಯ್ತು, ಹೋಗ್ಬಾ ತುಳಸಿ. ನೀನಿಲ್ಲೇ ಲೇಟ್ ಮಾಡ್ತಾ ಇದ್ರೆ ಅಲ್ಲಿ ನಿಶ್ಚಿತಾರ್ಥ ಮುಗ್ದು ಹೋಗಿರುತ್ತೆ. ಬೀಗರಿಗೆ ಏನು ಬೇಕಾದರೂ ನಾವಿದ್ದೀವಿ. ಹಶ್ವಾದರೆ ಎಲ್ಲರೂ ಒಟ್ಟಿಗೆ ತಿಂತೀವಿ. ನೀವು ಬರೋದು ಲೇಟ್ ಆದರೆ ಅಡುಗೆನೂ ನಾವೇ ಮಾಡ್ತೀವಿ. ನೀವು ಹೋಗಿ ಬನ್ನಿ. ಹುಷಾರು. ಬರ್ತೀನಿ. ಹುಷಾರಮ್ಮ. ಶೇಷು, ಹೋಗಿ ಬಾಗಿಲು ಹಾಕೊಂಡು. ನಿಮಗೇನು ರೋಗ? ಇಲಿ ಜ್ವರ. ಇಲಿ ರೋಗನ? ಅದು ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಪಾರ್ಕಿಂದ ವಾಕಿಂಗ್ ಮುಗಿಸ್ಕೊಂಡು ಬರ್ತಿದ್ನಲ್ಲ, ಆಗ ಒಂದು ಬೆಕ್ಕು ನನ್ನೇ ನೋಡಿಕೊಂಡು ಅಯ್ಯೋ ಅಂತು. ಹಾಗಾದ್ರೆ ಇದು ಇಲಿ ರೋಗನೇ. ಅಣ್ಣ, ಏನಪ್ಪ? ನಿನ್ನೆ ಮಾಧವ್ ಅವ್ರು ಹೇಳ್ದಂಗೆ ಮಾತ್ರೆ ಪುಡಿ ಮಾಡಿ ಕಷಾಯದಲ್ಲಿ ಹಾಕ್ಕೊಟ್ಟಿದ್ದೀನಿ. ಮಾವ ಕುಡ್ದಿದ್ದಾರೆ. ಅವ್ನಿಗೆ ಸುಸ್ತಾಗ್ತಾ ಇದ್ರೆ ರೆಸ್ಟ್ ಮಾಡಕ್ಕೆ ಹೇಳಿ. ಏನಾದ್ರು ಬೇಕು ಅಂದ್ರೆ ಫೋನ್ ಮಾಡಿ ನಾವು ತಕ್ಷಣ ಬಂದ್ಬಿಡ್ತೀವಿ. ಆಯ್ತಮ್ಮ, ನೀನು ಆರಾಮಾಗಿ ಹೋಗ್ಬಾ. ಸರಿ, ಬರ್ತೀನಿ. ಫೈನಲಿ ನೀವೇನು ಅನ್ಕೊಂಡಿದ್ರು ಅದೆಲ್ಲ ಸಾಧಿಸ್ಬಿಟ್ರಲ್ವ? ಇಷ್ಟು ವರ್ಷದಿಂದ ಮಾಡಿದ ಪ್ಲ್ಯಾನು ಫ್ಲಾಪ್ ಆಗಲಿಲ್ಲ. ನಿಮ್ಮ ಭಾವನ ಆ ಜನ್ಮ ಶತ್ರು ಮಗಳನ್ನ ಅವ್ರ ಮಗಂಗೆ ಕೊಟ್ಟು ಮದುವೆ ಮಾಡ್ತೀರಾ. ಫ್ಯಾಬ್ಯುಲಸ್. ಯು ಆರ್ ಬ್ರಿಲಿಯಂಟ್. ವೆಲ್ಕಮ್ ವೆಲ್ಕಮ್. ಎಲ್ಲ ಅನ್ಕೊಂಡ ಹಾಗೆ ಆಗ್ತಿದೆ. ಹಾಗಂತ ಅದನ್ನೆಲ್ಲ ಇಲ್ಲಿ ಮಾತಾಡೋದ್ರಿಂದ ಮುಂದೆ ಆಗೋದಕ್ಕೆ ತೊಂದರೆ ಆಗತ್ತೆ ಅಲ್ವಾ? ಆಮೇಲೆ ಮಾತಾಡೋಣ ಮಿಸ್ಟರ್ ಜನಾರ್ದನ್. ಚಿಕ್ಕಮ್ಮ, ರೋಹಿತ್ರು ಕೇಳ್ತಿದ್ದಾರೆ ಗಂಡನ ಕಡೆಯಿಂದ ತಾಂಬೂಲ ಬದಲಾಯಿಸೋದು ಯಾರು ಅಂತ. ಇನ್ಯಾರು? ನೀನು ಮತ್ತೆ ಪೂರ್ಣಿ. ಪೂರ್ಣಿ ಆಗಲೇ ಎಲ್ಲೋ ಹೋದ್ಲು, ಎಲ್ಲಂತ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬಂದೆ. ಪೂರ್ಣಿನ ಹುಡುಕ್ತಿದ್ಯಾ? ಅವಳು ಮನೆಗೆ ಹೋಗಿದ್ದಾಳೆ. ಭಾವ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಸೊ ಇವಳಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಇನ್ನು ಅವರು ಯಾವಾಗಲೂ ಅಟೆನ್ಷನ್ ಸೀಕ್ ಮಾಡೋಕ್ಕೆ ನೋಡ್ತಿರ್ತಾರೆ. ಮನೆಗೆ ಬಂದಿದ್ದಾರೆ ನನ್ನ ಮೇಲೆ ಅಭಿ ಎಂಗೇಜ್ಮೆಂಟ್ ಅಂತ ಗೊತ್ತಾಗಿರುತ್ತೆ. ತಾವಾಗ ಬರಬೇಕು ತಾನೇ, ಹೋಗಿ ಇನ್ವೈಟ್ ಬೇರೆ ಮಾಡಬೇಕಾ? ಕೋಪ ಮಾಡ್ಕೋಬೇಡ ಅವಿ. ಇದ್ದಕ್ಕಿದ್ದ ಹಾಗೆ ವಿಷಯ ಭಾವನ್ ಗೊತ್ತಾದ್ರೆ ಅವ್ರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಅದಕ್ಕೆ ಪೂರ್ಣಿ ಹೋಗ್ತೀನಿ ಅಂದ್ಲು, ನಾನು ಬೇಡ ಅನ್ಲಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಬಿಡು. ಇದೇ ಪೆಟ್ಟು. ಈ ಪೆಟ್ಟು ಕೊಡೋಕ್ಕೆ ನಾನು ಕಾಯ್ತಿದ್ದೆ. ಕೊನೆಗೂ ನನಗೆ ಎಷ್ಟೋ ವರ್ಷದ ಆಸೆ ಈಡೇರ್ತಿದೆ. ಇನ್ನು ಕೆಲವೇ ಹೊತ್ತಲ್ಲಿ. ಮೊದಲನೇ ಸಲ ಒಬ್ಬ ಹುಡುಗನ್ ನೋಡಕ್ ಹೋಗ್ತಿದ್ಯಾ? ಹುಷಾರು ಪ್ರಿಯಾಂಕಾ. ಹೌದು ಹೌದು ಹೌದು. ನೋಡಮ್ಮ, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ನಿನ್ನ ಬಾಯಿಯಲ್ಲಿರೋ 32 ಹಲ್ಲು ಪ್ಲಸ್ 1 ಒಟ್ಟು 33 ಹಲ್ಲನ್ನ ಕೀ ಅಂತ ಬಿಟ್ಕೊಂಡು ಅವನು ಮುಂದೆ ನಗನಗ್ತಾ ಮಾತಾಡ್ತಾ ಕೂತ್ಕೋಬೇಡ. ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ನೀನು ಬಿಲ್ ಕೊಡಕ್ ಹೋಗ್ಬೇಡ. ಅಯ್ಯ, ಹುಡುಗಿರ ಕೈಲಿ ಬಿಲ್ ಕೊಡಿಸಿದ್ರೆ ಅವನು ಎಂತ ಹುಡುಗ ಅಂತ ಅಲ್ಲೇ ಗೊತ್ತಾಗೋದಿಲ್ವೇ? ಏನಂತೀಯ ಅನ್ಸೂಯ? ಹೌದೌದು, ನೀವು ಮಾತ್ರ ಹೆಂಡತಿ ಮನೇಲಿ ಇರ್ಬೋದು, ಅಲ್ಲಿ ಮಾತ್ರ ಹುಡುಗಿರ್ ಬಿಲ್ ಕೊಡಬಾರ್ದು. ಬೇಕಾವೆಲ್ಲ ಈಗ. ನೋಡಮ್ಮ ಪಿಂಕಿ, ಹೇಗಾದ್ರೂ ಮಾಡಿ ಆ ಹುಡುಗ ನಿನ್ನ ಮದುವೆ ಆಗೋದಿಕ್ಕೆ ಒಪ್ಪಬೇಕು. ಹಾಗೆ ಮಾತಾಡ್ಬೇಕು ನೀನು.
ಆಯ್ತಪ್ಪ. ಸರಿ, ಲೇಟ್ ಆಗ್ತಿದೆ. ಆಮೇಲೆ ಅವ್ರು ಹೇಳಿ ಟೈಮಿಗೆ ನಾವು ಹೋಗಿಲ್ಲ ಅಂತಂದ್ರೆ ಅವ್ರು ಬೇಜಾರಾಗ್ಬೋದು. ಓಹೋ, ಮೀಟರ್ ಹಾಕದೆ ನಮ್ಮನ್ನ ಕಳಿಸ್ಕೊಡಿ ಮಾವ ಅಂತ ನನ್ನ ಸೊಸೆ ಮುದ್ದು ಹೇಳ್ತಾ ಇದೆಯಾ? ಹೊರಡಿ ಹೊರಡಿ. ಒಳ್ಳೇದಾಗ್ಲಿ ಮಗಳೇ, ನೀನು ಹೋಗ್ಬಾ. ಹಾ, ಹೋಗಿ ಬನ್ನಿ ಹೋಗಿ ಬನ್ನಿ. ಏ ಸೊಸೆ ಮುದ್ದು, ಒಂದು ನಿಮಿಷ. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಅವನ ಜೊತೆ ತುಂಬಾ ಹೊತ್ತು ಮಾತಾಡಕ್ ಬಿಡಬೇಡ. ಕಾರಣ ಇಷ್ಟೇ, ನನ್ನ ಮಗಳನ್ನ ನೋಡಕ್ ಬರೋ ಎಲ್ಲಾ ಹುಡುಗರು ನನ್ನ ಮಗಳ ಜೊತೆ ಇಷ್ಟೊತ್ತೇ ಮಾತಾಡ್ತಾರೇನೋ ಅಂತ ಆ ಹುಡುಗ ತಪ್ಪು ತಿಳ್ಕೊಂಬಿಟ್ರೆ, ಅದಕ್ಕೆ ಹೇಳಿದೆ. ಸೊಸೆ ಮುದ್ದು, ಇನ್ನೊಂದು ವಿಷಯ, ಅವನೇನಾದ್ರೂ ಅಕಸ್ಮಾತ್ ಕಾರಲ್ಲಿ ಬಂದಿದ್ರೆ ಮನೆವರೆಗೂ ಡ್ರಾಪ್ ತಗೊಂಡ್ಬಿಡಿ. ದುಡ್ಡು ಉಳಿಸೋದಕ್ಕೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ಬಿಸಿಲು ತುಂಬಾ ಇದೆ, AC ಕಾರಲ್ಲಿ ಕೂತ್ಕೊಂಡು ಜುಮ್ ಅಂತ ಮನೆವರೆಗೂ ಬರ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಂತಿ? ರೀ, ಶುಭ ಕಾರ್ಯಕ್ಕೆ ಹೋಗ್ತಿದ್ದಾರೆ, ಎಷ್ಟು ಸಲ ತಡೆದು ನಿಲ್ಲಿಸ್ತೀರಾ? ನಿಲ್ಲಿಸ್ಬಾರ್ದಾ? ಅವ್ರಿಗೆ ಒಳ್ಳೇದಾಗತ್ತಾ? ಸಂಧ್ಯಾ, ನೀವು ಹೊರಡಿ. ಸೊಸೆ ಮುದ್ದು, ಆ ಟಿಪ್ಸು ಗಿಪ್ಸು ಅಂತ ಏನು ಕೊಡಕ್ ಹೋಗ್ಬೇಡ್ರಮ್ಮ. ರೀ, ಹಾಗಲ್ವೇ, ಈಗ ಹುಡುಗನ್ ನೋಡಕ್ಕೆ ಅಂತ ಹೋದ್ಲು. ಹುಡುಗನ್ ನೋಡಿದ ಖುಷಿನಲ್ಲಿ ಸರ್ವ್ ಮಾಡಿದವನ್ಗೆ ಟಿಪ್ಸ್ ಎತ್ ಕೊಟ್ಬಿಟ್ರೆ ಏನ್ ಮಾಡೋದು? ಅವಳು ನಿಮ್ಮಗಳು, ಎಲ್ಲಿಂದ ಕೊಡ್ತಾಳೆ? ಏನ್ ಇವಳು ಮಾತಿನ ಅರ್ಥ? ಅಂದ್ರೆ ಅವಳಿಗೆ ನನ್ನ ಬುದ್ಧಿ ಬಂದಿದೆ ಅಂತಾನ, ಅಥವಾ ನಾನು ಅವಳಿಗೆ ದುಡ್ಡು ಕೊಟ್ಟಿಲ್ಲ ಅಂತಾನ? ನಾನು ಅವಳಿಗೆ ದುಡ್ಡೇ ಕೊಟ್ಟಿಲ್ಲ, ಟಿಪ್ಸ್ ಎಲ್ಲಿ ಕೊಡ್ತಾಳೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.